ಮನುಷ್ಯ ಏನೇ ಮಾಡಿದ್ರು, ಎಷ್ಟೇ ಸಂಪಾದಿಸಿದ್ರು ತಿನ್ನೋದು ಒಂದು ತುತ್ತು ಅನ್ನನೇ, ಕುಡಿಯೋದು ಒಂದು ಗುಟುಕು ನೀರನ್ನೇ. ಆದ್ರೆ ಈ ಅನ್ನವೇ ವಿಷವಾದ್ರೆ ಏನ್ ಮಾಡೋದು? ಹೌದು, ನಾವು ತಿನ್ನೋ ಆಹಾರಕ್ಕೆ ವಿಷ ಸೇರ್ತಾ ಇದೆ. ಅದು ನಿಧಾನವಾಗಿ ನಮ್ಮ ಹೊಟ್ಟೆ ಸೇರಿ ಜೀವಕ್ಕೆ ಸಂಚು ತರ್ತಾ ಇದೆ. ಅಚ್ಚರಿಯಾದ್ರೂ ಇದು ಸತ್ಯ. ನೀವೇನಾದ್ರೂ ಹೋಟೆಲ್ ಭಕ್ಷ್ಯಗಳಿಗೆ ಅಡಿಕ್ಟ್ ಆಗಿದ್ದೀರಾ? ದಿನಕ್ಕೆ ಒಂದು ಬಾರಿ ಆದ್ರೂ ಹೋಟೆಲ್ ಊಟ ಬೇಕೇ ಬೇಕು ಅನ್ನೋ ಸ್ಥಿತಿಯಲ್ಲಿದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೀವ್ ನೋಡ್ಲೇಬೇಕು. ಕರ್ನಾಟಕದಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ ಬ್ಯಾನ್ ಆಗಿ ಸುಮಾರು ವರ್ಷಗಳೇ ಕಳೆದಿವೆ. ಎಮರ್ಜೆನ್ಸಿಗಾಗಿ ಒಂದೇ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಬೇಕು ಅಂದ್ರೂ ಅದು ತಕ್ಷಣವೇ ಸಿಗೋದಿಲ್ಲ. ಇದು ಒಂದ್ ಕಡೆ ಖುಷಿಯ ವಿಷಯವೇ ಅನ್ನಿ. ಆದ್ರೆ ನಾವ್ ತಿನ್ನೋ ಆಹಾರದಲ್ಲಿಯೇ ಪ್ಲಾಸ್ಟಿಕ್ ರಸಾಯನ ಬೆರೆತಿದೆ ಅಂದ್ರೆ ನೀವ್ ನಂಬಲೇಬೇಕು. ಹೌದು, ಬೆಂಗಳೂರಿನ ಹಲವಾರು ಕಡೆ ಪ್ಲಾಸ್ಟಿಕ್ ಬೆರೆತ ಆಹಾರ ಮಾರಾಟವಾಗ್ತಿದೆ. ಇಲ್ಲಿ ಸಿಗುವ ಅದೆಷ್ಟೋ ಆಹಾರಕ್ಕೆ ಇಥಿಲಿನ್ ಎಂಬ ಸ್ಲೋ ಪಾಯ್ಸನ್ ಸೇರ್ತಾ ಇದೆ. ಅದರಲ್ಲೂ ಬೆಳ್ಳಗೆ ಶುದ್ಧವಾಗಿ ಕಾಣೋ ಇಡ್ಲಿನ ಇಥಿಲಿನ್ ಇಡ್ಲಿ ಅಂತಾಲೇ ಕರಿಬಹುದು. ಅಷ್ಟು ಪಾಯ್ಸನಸ್ ಈ ಇಡ್ಲಿ. ಏನಿದು ಇಥಿಲಿನ್? ಇದೊಂದು ಪ್ಲಾಸ್ಟಿಕ್ ರಾಸಾಯನ. ಪ್ಲಾಸ್ಟಿಕ್ ಅನ್ನ ಸುಟ್ಟಾಗ ಅಥವಾ ಬೇಯಿಸಿದಾಗ ಎಣ್ಣೆ ರೀತಿಯ ಅಂಶ ಉತ್ಪತ್ತಿಯಾಗುತ್ತೆ. ಅದುವೇ ಇಥಿಲಿನ್. ಈ ಇಥಿಲಿನ್ ಆಹಾರ ಸೇರೋದು ಹೇಗೆ? ಪ್ಲಾಸ್ಟಿಕ್ ಅನ್ನ ಬೇಯಿಸಿದಾಗ ಬರುವ ಈ ರಸಾಯನ ಅಡುಗೆ ಸೇರೋದು ಹೇಗೆ ಅಂತೀರಾ? ಸಾಮಾನ್ಯವಾಗಿ ಇಡ್ಲಿ ಮಾಡುವಾಗ ಹಿಟ್ಟು ಇಡ್ಲಿ ಪಾತ್ರೆಗೆ ಮೆತ್ತಿಕೊಳ್ಳದಂತೆ ಹಾಗೂ ಇಡ್ಲಿಗಳ ಆಕಾರ ಹಾಳಾಗದಂತೆ ತಡೆಯಲು ಬಟ್ಟೆಗಳನ್ನ ಇಡ್ಲಿ ಪ್ಲೇಟ್ಗೆ ಹೊದಿಸಿ ನಂತರ ಹಿಟ್ಟನ್ನ ಆ ಬಟ್ಟೆ ಮೇಲೆ ಹಾಕಿ ಬೇಯಿಸ್ತಾರೆ. ಆದ್ರೆ ಬೆಂಗಳೂರಿನ ಅದೆಷ್ಟೋ ಹೋಟೆಲ್ಗಳಲ್ಲಿ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸಲಾಗುತ್ತೆ. ಇದರಿಂದ ಇಡ್ಲಿಗಳ ಜೊತೆ ಬೇಯುವ ಪ್ಲಾಸ್ಟಿಕ್ ಇಥಿಲಿನ್ ಎಂಬ ಕ್ಯಾನ್ಸರ್ ಕಾರಕ ಎಣ್ಣೆ ರೂಪದ ರಾಸಾಯನವನ್ನ ಬಿಡುಗಡೆ ಮಾಡುತ್ತೆ. ನಂತರ ಇಡ್ಲಿಗಳ ಜೊತೆ ಬೆರೆತು ನಮ್ಮ ಪ್ಲೇಟ್ ಅನ್ನ ತಲುಪುತ್ತೆ. ಇದನ್ನ ಸೇವಿಸಿದ್ರೆ ಕ್ಯಾನ್ಸರ್ಗೆ ತುತ್ತಾಗೋದು ಪಕ್ಕ. ಇಥಿಲಿನ್ ಮನುಷ್ಯನ ದೇಹಕ್ಕೆ ಎಷ್ಟು ಡೇಂಜರಸ್? ಡ್ಯಾಮೇಜ್ 1, ಶ್ವಾಸಕೋಶದ ಕ್ಯಾನ್ಸರ್. ಹೌದು, ಕ್ಯಾನ್ಸರ್ ಕಾರಕ ಇಥಿಲಿನ್ ದೇಹ ಸೇರಿದ್ರೆ ಮೊದಲು ಶ್ವಾಸಕೋಶಕ್ಕೆ ಅಪಾರ ಕಿರಿಕಿರಿ ಉಂಟು ಮಾಡುತ್ತೆ. ಉಸಿರಾಡಲು ಸಹ ಕಷ್ಟವಾಗುವ ಸ್ಥಿತಿಗೆ ತಲುಪಿಸುತ್ತೆ. ಡ್ಯಾಮೇಜ್ 2, ಕರುಳು ಕ್ಯಾನ್ಸರ್. ಒಂದು ವೇಳೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ತಪ್ಪಿಸಿಕೊಂಡ್ರೆ ಇಥಿಲಿನ್ ನಿಮ್ಮ ಕರುಳನ್ನ ಟಾರ್ಗೆಟ್ ಮಾಡಿದೆ ಅನ್ನೋದು ಪಕ್ಕ. ಇದು ಜೀರ್ಣಕ್ರಿಯೆಯನ್ನ ನಿಯಂತ್ರಿಸೋದ್ರ ಮುಖಾಂತರ ಕರುಳಿನ ಬಹುತೇಕ ಕೆಲಸಗಳಿಗೆ ಅಡ್ಡಿಪಡಿಸುತ್ತೆ. ಡ್ಯಾಮೇಜ್ 3, ಬಂಜೇತನ. ತಿಂಗಳುಗಟ್ಟಲೆ ದೇಹದಲ್ಲಿ ಶೇಖರಣೆಯಾಗುವ ಇಥಿಲಿನ್ ನಿಮ್ಮ ಗರ್ಭಕೋಶವನ್ನ ಪ್ರವೇಶಿಸಿದೆ ಅಂದ್ರೆ ನೀವು ಮಕ್ಕಳಾಗುವ ಭಾಗ್ಯವನ್ನ ಕಳೆದುಕೊಂಡಂತೆ ಅರ್ಥ. ಡ್ಯಾಮೇಜ್ 4, ಚರ್ಮದ ಸಮಸ್ಯೆಗಳು. ಚರ್ಮದಲ್ಲಿ ಉರಿಯೂತ, ಅಲರ್ಜಿ, ಕೆಂಪು ಬಣ್ಣದ ಮಚ್ಚೆ ಜೊತೆಯಲ್ಲಿ ಚರ್ಮದ ಸ್ಪರ್ಶವನ್ನ ಕಳೆಯಬಲ್ಲದು. ಬೀದಿ ಬದಿ ವ್ಯಾಪಾರಿಗಳ ಬಳಿ ಇರುವ ಪ್ಲಾಸ್ಟಿಕ್ ಕವರ್ಗಳನ್ನ ಕಸಿದುಕೊಂಡು ಫೈನ್ ಹಾಕುವ ಬಿಬಿಎಂಪಿ ಅಧಿಕಾರಿಗಳಿಗೆ ತಿನ್ನುವ ಆಹಾರದಲ್ಲಿಯೇ ಬೆರೆತ ವಿಷ ಕಾಣದೇ ಇರೋದು ವಿಪರ್ಯಾಸ. ಈ ವಿಷಪೂರಿತ ಆಹಾರ ಮಾರಾಟವನ್ನ ತಡೆಯಲು ಇನ್ನೆಷ್ಟು ಕಾಲ ಬೇಕು? ಕಾದು ನೋಡಬೇಕಿದೆ.